ನಮಸ್ಕಾರ. ನಾನು ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಎಲ್ಲರೂ ಕೇಳ್ತಾ ಇದ್ರಿ ಮೀಟಪ್ ಯಾವಾಗ ನಿಮ್ಮನ್ನ ನೋಡಬೇಕು, ನಿಮ್ಮನ್ನ ಮಾತಾಡಿಸ್ಬೇಕು ಅಂತ ಹೇಳ್ತಿದ್ರಿ. ನನಗೂ ತುಂಬ ನಿಮ್ಮನ್ನೆಲ್ಲರೂ ನೋಡಬೇಕು, ನಿಮ್ಮೆಲ್ಲರೂ ಮಾತಾಡಿಸ್ಬೇಕು ಅಂತ ಒಂದು ತುಂಬ ದೊಡ್ಡ ಆಸೆ. ಅದನ್ನು ನಾನು ತುಂಬ ದಿನದಿಂದ ಕಾಯ್ತಾ ಇದ್ದೀನಿ. ನಂದೊಂದು ದುರಾಸೆ ಏನಾದರೂ ಅಂದ್ಕೊಳ್ಳಿ. ನಂದು ಒಂದು ಸಿಲ್ವರ್ ಪ್ಲೇ ಬಟನು, ಯೂಟ್ಯೂಬಿಂದ 1,00,000 ಸಬ್ಸ್ಕ್ರೈಬರ್ ಆದರೆ ಸಿಲ್ವರ್ ಪ್ಲೇ ಬಟನ್ ಬರುತ್ತೆ. ಅದನ್ನು ತಗೊಂಡ್ಮೇಲೆ ನಾನು ಮೀಟಪ್ ಇಟ್ಕೊಳ್ಬೇಕು ಅಂತ ಅನ್ನೋದು ಒಂದು ಕನಸಿತ್ತು ನನಗೆ. ಆ ಕನಸು ನೀವೆಲ್ಲ ಈಡೇರಿಸಿದ್ರಿ ನನಗೆ. ಹಾಗಾಗಿ ಇವಾಗ ಮೀಟಪ್ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಒಂದು ಸಾಧನೆ ಮಾಡಿದ್ಮೇಲೆ ಮೀಟಪ್ ಇಟ್ಕೊಂಡ್ರೆ ಅದಕ್ಕೆ ಬೆಲೆ ಇರುತ್ತೆ ಅನ್ನೋದು ನನ್ನ ಅನಿಸಿಕೆ. ತಪ್ಪು ತಿಳ್ಕೊಬೇಡಿ ಯಾರೂ. ಏನು ಮಾಡದೆ ಸುಮ್ಮನೆ ಮೀಟಪ್ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡು ನಾನು ಇಟ್ಕೊಂಡಿರಲಿಲ್ಲ. ತುಂಬ ಜನ ಅಕ್ಟೋಬರಿಂದನೇ ಕೇಳ್ತಾ ಇದ್ರಿ ಯಾವಾಗ ನಾನು ಮುಂದಕ್ಕೆ ಹಾಕ್ಕೊಂಡು ಬಂದೆ ನೋಡೋಣ ಅಂತೇಳಿ. ಈಗ ಮೇ 1ನೇ ತಾರೀಕು ಅವತ್ತು ಕಾರ್ಮಿಕರ ದಿನಾಚರಣೆ. ನಾವು ಯೂಟ್ಯೂಬ್ ಮಾಡ್ತಾ ಇದ್ದೀವಿ ಅಂದರೆ ಯೂಟ್ಯೂಬಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ಅವತ್ತು ರಜಾ ಕೊಟ್ಬಿಡೋಣ ಯೂಟ್ಯೂಬ್ಗೆ. ಕಾರ್ಮಿಕರ ದಿನಾಚರಣೆ ಅಂದರೆ ಕೆಲಸದವ್ರಿಗೆ ರಜಾ ಅಂತ ನಾವು ಯೂಟ್ಯೂಬಲ್ಲಿ ದುಡಿತಾ ಇದ್ದೀವಿ. ಯಾಕಂದರೆ ನನಗೆ ಮೇ ತಿಂಗಳಿಂದ ಸತತವಾಗಿ 12 ತಿಂಗಳು 13 ತಿಂಗಳಿಂದ ನೀವು ನನಗೆ ಸಂಬಳ ಕೊಡ್ತಾ ಇದ್ದೀರಾ. ನೀವೆಲ್ಲರೂ ಪ್ರೀತಿಯಿಂದ ನನ್ನ ವಿಡಿಯೋಗಳು ನೋಡೋದಕ್ಕೆ ಯೂಟ್ಯೂಬಿಂದ ನನಗೆ ಪೇಮೆಂಟ್ ಬರ್ತಾ ಇದೆ 13 ತಿಂಗಳಿಂದ. ಅದರಲ್ಲಿ ನಾನು ಎಷ್ಟು ಖುಷಿಯಾಗಿದ್ದೀನಿ, ಎಷ್ಟು ಜೀವನ ಮಾಡ್ತಾ ಇದ್ದೀನಿ ಹಿಂಗಂದೆ ಅದು ನನಗೆ ಗೊತ್ತು. ಅದು ಯಾರಿಗೇ ಆಗಲಿ ಅದ್ರ ಬೆಲೆ ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ. ಹಾಗಾಗಿ ನನಗೆಲ್ಲ ನೀವೆಲ್ಲರೂ ಪ್ರೀತಿಯಿಂದ ನನಗೆ ಸಂಬಳ ಕೊಡ್ತಾ ಇದ್ದೀರಾ, ಪ್ರೀತಿಯಿಂದ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ. ಅದಕ್ಕೆ ಇವಾಗ ಒಂದು ಮೀಟಪ್ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡು ನನಗೆ ಯೂಟ್ಯೂಬು ಉಸಿರಾಗೋಗಿದೆ. ಯೂಟ್ಯೂಬಿಂದ ನನಗೆ ನೀವೆಲ್ಲರೂ ಇಷ್ಟು ಪ್ರೀತಿ ತೋರಿಸಿ ನನಗೆ ಈ ಥರ ದುಡಿತಾ ಇದ್ದೀನಿ. ಅದು ಈ ಏಜಲ್ಲಿ, ನನಗೇನು ಏಜ್ ಆಗಿಲ್ಲ, ಈ ಏಜಲ್ಲಿ ಇಷ್ಟು ದುಡಿತಾ ಇದ್ದೀನಿ ಅಂತ ಅಂದರೆ ನಿಜವಾಗ್ಲೂ ನಾನೇ ಖುಷಿ ಪಡ್ತೀನಿ. ನಾನ ಇಷ್ಟು ದುಡಿತಾ ಇರೋದು, ಇಷ್ಟು ಹೆಸರು ಮಾಡಿರೋದು ಅಂತ ಅಂತೀನಿ. ಅದಕ್ಕೆಲ್ಲದಕ್ಕೂ ನೀವೆಲ್ಲರೂ ಕಾರಣ, ನಾನು ಕಾರಣ ಅಲ್ಲ, ನೀವೆಲ್ಲರೂ ಕಾರಣ. ಹಾಗಾಗಿ ನನಗೆ ಈ ಸಿಲ್ವರ್ ಬಟನ್ ಬಂದಮೇಲೆ ಇಟ್ಕೊಳ್ಳೋಣ ಅಂತಿದ್ದೆ. ಅದು ಸಿಲ್ವರ್ ಬಟನ್ ಬಂದಿದೆ. ಹಾಗಾಗಿ ಮೇ 1ನೇ ತಾರೀಕು ಕಾರ್ಮಿಕರ ದಿನಾಚರಣೆ. ಅವತ್ತೆಲ್ಲರೂ ರಜಾ ಕೊಟ್ಬಿಟ್ಟು ನಾನೊಂದು ಕೈ ಮುಗಿದು ಕೇಳ್ಕೊಳ್ತೀನಿ, ಬೇರೆ ಯಾವ ಊರಿಂದನೂ ಬರೋದು ಬೇಡ. ಯಾಕಂದರೆ ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ದೀರಾ, ಮೊನ್ನೆ ಪೋಸ್ಟ್ ಹಾಕಿದ್ದೆ, ಕಮಿಟಿ ಪೋಸ್ಟ್ ಹಾಕಿದ್ದೆ, ಯಾಕಮ್ಮ ಬೇರೆ ಊರಿಂದ ಬರಬಾರ್ದು, ಯಾಕಮ್ಮ ನಾವು ಮೈಸೂರಿಂದ ಬರ್ತೀವಿ, ಬೆಳಗಾವಿಯಿಂದ ಬರ್ತೀವಿ, ಹುಬ್ಳಿಯಿಂದ ಬರ್ತೀವಿ ಅಂತಿದ್ದಾರೆ. ಕೈ ಮುಗಿದು ಕೇಳ್ಕೊಳ್ತೀನಿ, ಬೇರೆ ಊರಿಂದ ಎಲ್ಲ ಬರಬೇಡಿ. ರಾತ್ರಿ ಆಗಲೂ ಜರ್ನಿ ಮಾಡಬೇಕಾಗತ್ತೆ. ಚಿಕ್ಕ ಮಕ್ಕಳು ಇರುತ್ತೆ, ಮಕ್ಕಳನ್ನ ಬಿಟ್ಬಿಟ್ಟು ಬರಬೇಕಾಗುತ್ತೆ. ವಯಸ್ಸಾಗಿರೋರು ಇರ್ತಾರೆ ಮನೇಲಿ, ಅವ್ರನ್ನ ಬಿಟ್ಬಿಟ್ಟು ಬರಬೇಕಾಗುತ್ತೆ. ನೀವು ಒಬ್ಬರು ಬಂದರೆ ಅಲ್ಲಿ ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ, ಮಕ್ಳಿಗೆ ತೊಂದರೆ ಆಗುತ್ತೆ. ಇಲ್ಲ ಮಕ್ಕಳನ್ನ ಕರ್ಕೊಂಡು ಬರ್ತೀನಿ ಅಂತಂದರೆ ಮಕ್ಕಳಿಗೆ ಇಲ್ಲಿ ಏನು ಅಡ್ಜಸ್ಟ್ ಆಗುತ್ತೋ ಅಡ್ಜಸ್ಟ್ ಆಗಲ್ವೋ. ಹಾಗಾಗಿ ತುಂಬ ತೊಂದರೆ ಆಗುತ್ತೆ. ಆ ಥರ ಯಾರು ಮಾಡ್ಕೊಬೇಡಿ, ದಯವಿಟ್ಟು ಆ ಥರ ಯಾರು ಮಾಡ್ಕೊಬೇಡಿ. ಬರೀ ಬೆಂಗಳೂರಲ್ಲಿರೋರು ಎಲ್ಲಿ ಕಬ್ಬನ್ ಪಾರ್ಕಲ್ಲಿ ಯಾವ ಗೇಟು? ಕಬ್ಬನ್ ಪಾರ್ಕಲ್ಲಿ ನಾವು ಮಕ್ಕಳಿಗೆಲ್ಲ ಟ್ರೈನ್ಗೆ ಟಿಕೆಟ್ ತೊಗೊಂಡು ಹೋಗ್ತೀವಲ್ಲ, ಆ ಗೇಟು. ಅಲ್ಲಿ ಒಳಗೆ ಬಂದರೆ ಅಲ್ಲಿ ಕೂತ್ಕೊಂಡು ನಾವು ಆರಾಮಾಗಿ ಮಾತಾಡಿಕೊಂಡು ಏನೇನು ತರಬೇಕು, ಯಾರು ಏನೂ ತರಬಾರ್ದು. ನಾನು ಇವಾಗಲೇ ಹೇಳಿದ್ದೀನಿ, ನಾನು ಫಸ್ಟಿಂದನೂ ಅದೇ ಹೇಳ್ಕೊಂಡು ಬಂದಿರೋದು. ನನಗೂ ಖರ್ಚಾಗಬಾರ್ದು, ನಿಮಗೂ ಖರ್ಚಾಗಬಾರ್ದು. ಒಂದು 5 ಜನಕ್ಕಾಗೋಷ್ಟು ನೀವು ಚಿತ್ರಾನ್ನ ಮಾಡ್ತಿರೋ, ಮೊಸರನ್ನ ಮಾಡ್ತಿರೋ, ಇಲ್ಲ ಅನ್ನ ಇದ್ದಿದ್ದು ಒಗ್ಗರಣೆ ಹಾಕ್ಕೊಂಡು ಬರ್ತಿರೋ, ಏನೋ ಒಂದು ಅದನ್ನು ತಗೊಂಡು ಒಂದು 5 ಪ್ಲೇಟು, ಈ ಪೇಪರ್ ಪ್ಲೇಟ್ ಬರುತ್ತಲ್ಲ, ಪೇಪರ್ ಪ್ಲೇಟು 5 ಪ್ಲೇಟು ಈ ಥರ ತೊಗೊಂಡು ಬನ್ನಿ. ಯಾಕಂದರೆ ನಂದು ಒಂದು ಏನು ಅನಿಸಿಕೆ ಅಂದರೆ, ಒಬ್ಬರು ಐಡಿಯಾ ಕೊಟ್ಟಿದ್ರು ಅದು ಪೋಸ್ಟ್ ಹಾಕ್ದಾಗ, ಎಲ್ಲರೂ ಸೇರಿ ಹೋಟ್ಲಿಗೆ ಹೋಗ್ಬೋದಲ್ಲ, ಯಾವ್ದಾದ್ರು ಹೋಟ್ಲಿಗೆ ಹೋಗಿ ಮಾತಾಡ್ತಾ ಇದ್ರೆ ನಾವೇನೋ ಒಂದು ಜೋರಾಗಿ ಮಾತಾಡ್ತಾ ಇರ್ತೀವಿ, ನಾವು ಒಂದೇನೋ ನಕ್ಕೊಂಡು ಮಾತಾಡ್ತಾ ಇರ್ತೀವಿ. ಅಕ್ಕಪಕ್ಕದವರೆಲ್ಲ ನಮ್ಮನ್ನೇ ನೋಡ್ತಾರೆ, ನಮ್ಗೆ ಅವಾಗ ಫ್ರೀಯಾಗಿ ಇರಬೇಕು ಅಂತ ಅನ್ಸಲ್ಲ. ಹಾಗಾಗಿ ಬೇಡ, ಯಾವುದು ಬೇಡ. ಹೋಟ್ಲಿಗೆ ಹೋದ್ರೆ ಇವಾಗ ಎಷ್ಟೇ ಆಗಲಿ ಒಂದು ಖರ್ಚಾಗತ್ತೆ. ಖರ್ಚನ್ನ ಪಾಪ ಅವರು ಅಲ್ಲಿಂದ ಏನೇನು ಪ್ರಾಬ್ಲಮಿಂದ ಬಂದಿರ್ತಾರೆ. ನನಗೆ ಆಗಲಿ 10 ರೂಪಾಯಿಗೂ ಒಂದು ಪ್ರಾಬ್ಲಮ್ ಇರುತ್ತೆ ಒಬ್ರೊಬ್ರಿಗೆ. ಹಾಗಿರ್ಬೇಕಾದ್ರೆ ಹೋಟ್ಲೆಲ್ಲ ಬೇಡ, ಮನೇಲೆ ನೀವೇನು ಮಾಡ್ಕೊಂಡು ಬರ್ತೀರೋ ಅದನ್ನು ಅಲ್ಲಿ ಕೂತ್ಕೊಂಡು ಎಲ್ಲರೂ ಇಷ್ಟಿಷ್ಟೇ ಒಂದೊಂದು ಸ್ಪೂನು, ಎಲ್ರಿಗೂ ಒಂದೊಂದು ಸ್ಪೂನು ಹಂಚ್ಕೊಂಡು ತಿನ್ಕೊಂಡು ಎಲ್ಲರೂ ಖುಷಿಯಿಂದ. ಈ ಸ್ಕೂಲಲ್ಲಿ ನಾವು
ಶೇರ್ ಮಾಡ್ಕೊಂಡು ತಿಂತಾ ಇದ್ವು ನೆನಪಿದೆ. ನನಗೆ ತುಂಬ ಇಷ್ಟ. ನನಗೆ ಆ ಥರ ಶೇರ್ ಮಾಡ್ಕೊಂಡು ತಿನ್ಕೊಂಡು ಬರೋಣ ಅಂತ. ವೆಜ್ ಓನ್ಲಿ ವೆಜ್ಜು, ನಾನ್ ವೆಜ್ ಇಲ್ಲ. ಮತ್ತು ಬೆಂಗಳೂರಲ್ಲಿರೋರು ಇದೆರಡೇ ಕಂಡೀಷನ್ ನಂತು. ವೆಜ್ ಓನ್ಲಿ, ನಾನ್ ವೆಜ್ ಇಲ್ಲ. ಆಮೇಲೆ ಬೆಂಗಳೂರಲ್ಲಿರೋರು ಮಾತ್ರ. ಇದೆರಡು ಕಂಡೀಷನ್ ಆಗ್ತಾ ಇದ್ದೀನಿ ನಾನು. ನಿಮ್ಗೇನು ಖುಷಿ ಬರುತ್ತೆ ಅದನ್ನು ಮಾಡ್ಕೊಂಡು ಬನ್ನಿ. ಅದೇ ಆಗಬೇಕು ಇದೇ ಆಗಬೇಕು ಅಂತ ಏನೂ ಇಲ್ಲ. ಮತ್ತು ಎಲ್ಲರೂ ಸೇರೋಣ ಮೇ 1ನೇ ತಾರೀಕು 11 ಗಂಟೆಗೆ. 11 ಗಂಟೆಗೆ ಅಂದರೆ ಒಬ್ರೊಬ್ರು ಬರೋದು ಒಂದು 5 ನಿಮಿಷ 10 ನಿಮಿಷ ಹೆಚ್ಚು ಕಡಿಮೆ ಆಗ್ಬೋದು. 11 ಗಂಟೆ ಅಂತ ಹೇಳ್ತೀನಿ, ಪರವಾಗಿಲ್ಲ, ಹೆಚ್ಚು ಕಡಿಮೆ ಆಗುತ್ತೆ. ಒಂದು 2 ಅವರು ನಮ್ಗೆ 11 ಗಂಟೆಯಿಂದ 12 ಗಂಟೆವರೆಗೂ ಮಾತಾಡೋಣ. ಏನು 1 ಗಂಟೆವರೆಗೂ ಮಾತಾಡಿ ಆಮೇಲೆ ಎಲ್ಲರೂ ತಂದಿರೋದು ಹಂಚ್ಕೊಂಡು ಊಟ ಮಾಡಿ ಒಬ್ರಿಗೊಬ್ರು ಮನ್ಸು ಬಿಚ್ಚಿ ಮಾತಾಡಿಕೊಂಡು 2-2:30 3 ಗಂಟೆ ಅಂದರೆ ಅವ್ರವ್ರ ಮನೆಗೆ ಹೋಗೋಣ. ಆಮೇಲೆ ಮಳೆ ಏನಾದರೂ ಶುರು ಆಯಿತು ಅಂದರೆ ಎಲ್ರಿಗೂ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ 11ರಿಂದ 3 ಅಂತ ಅಂದ್ಕೊಂಡಿದ್ದೀನಿ. ಒಬ್ರೊಬ್ರು ಬರೋದು ಹೆಚ್ಚು ಕಡಿಮೆ ಆಗುತ್ತೆ, ತೊಂದರೆ ಇಲ್ಲ, ಬನ್ನಿ, ಪರವಾಗಿಲ್ಲ. ಅದೇ ದೊಡ್ಡ ಮೀಟಿಂಗ್ ಅಲ್ಲ ನಮ್ಮದು, ಸುಮ್ಮನೆ ಎಲ್ಲರೂ ಸೇರ್ತಾ ಇರೋದು ಅಷ್ಟೇ. ಯೂಟ್ಯೂಬ್ ಒಂದು ಫ್ಯಾಮಿಲಿ. ಯೂಟ್ಯೂಬ್ ಅಲ್ಲದೆ ಇರೋರು ಬನ್ನಿ. ತುಂಬ ಜನ ಕೇಳ್ತಾ ಇದ್ದೀರಮ್ಮ ನಮ್ಮದು ಚಾನಲ್ ಇಲ್ಲ, ನಾವು ಬರ್ಬೋದಾ? ಇವತ್ತು ನನಗೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ದಾರೆ, ಅಮ್ಮ ನಿಮ್ಮನ್ನು ನೋಡಕ್ಕೆ ಬರ್ಬೇಕಮ್ಮ, ನಾವು ಬರ್ಬೋದಾ ಅಂತೀನಿ. ಖಂಡಿತ ಬನ್ನಿ, ಯಾರು ಬೇಕಾದ್ರೆ ಬನ್ನಿ, ನಿಮ್ಮನ್ನು ನೋಡಕ್ಕೆ ನಾನು ಕಾಯ್ತಾ ಇದ್ದೀನಿ. ಖಂಡಿತ ಬನ್ನಿ. ಮೇ 1ನೇ ತಾರೀಕು 11 ಗಂಟೆಗೆ ಕಬ್ಬನ್ ಪಾರ್ಕು. ಮಕ್ಕಳಿಗೆಲ್ಲ ಟ್ರೈನ್ಗೆ ಒಳಗೆ ಹೋಗ್ತೀವಲ್ಲ ಆ ಗೇಟು. ಅಕಸ್ಮಾತ್ ಹಂಗೇನಾದರೂ ನಿಮಗೆ ಪ್ರಾಬ್ಲಮ್ ಇತ್ತು ಅಂದರೆ ನಂದು ವಾಟ್ಸಪ್ ನಂಬರ್ ಇರುತ್ತೆ, ಆ ನಂಬರ್ಗೆ ನೀವು ಮೆಸೇಜ್ ಮಾಡಿ. ಕಾಲ್ ಬರಲ್ಲ, ಅದಕ್ಕೆ ಮೆಸೇಜ್ ಮಾಡಿ. ಖಂಡಿತ ಅಲ್ಲಿ ಸೇರೋಣ. 5 ಜನಕ್ಕೆ ಊಟ ತೊಗೊಂಡು ಬನ್ನಿ, ಪೇಪರ್ ಪ್ಲೇಟ್ ತೊಗೊಂಡು ಬನ್ನಿ. ಇಷ್ಟೇ ತರಬೇಕು, ಬೇರೆ ಏನು ತರಬಾರ್ದು, ಯಾರಿಗೇನು ತರಬಾರ್ದು, ಯಾರ್ದು ಏನು ಖರ್ಚಾಗಬಾರ್ದು. ಇಷ್ಟೇ ನನ್ನ ಉದ್ದೇಶ ಇರೋದು, ಇಷ್ಟೇ. ಎಲ್ಲರೂ ಸೇರಬೇಕು, ಎಲ್ಲರೂ ಮಾತಾಡಬೇಕು, ತಂದಿರೋದನ್ನ ಕೂತ್ಕೊಂಡು ಹಂಚ್ಕೊಂಡು ತಿನ್ಕೊಂಡು ಹೋಗ್ಬೇಕು. ಒಬ್ಬರು ಮೇಲೆ ಒಬ್ಬರು ಕೆಳಗೆ, ನಾನು ಶ್ರೀಮಂತೆ ನಾನು ಬಡವೆ ಅವೆಲ್ಲ ಯಾವುದೂ ಇಲ್ಲ ಇಲ್ಲಿ ಎಲ್ಲರೂ ಒಂದೇನೆ. ಅದಕ್ಕೆ 5 ಜನಕ್ಕೆ ಊಟ ತೊಗೊಂಡ್ಮೇಲೆ 5 ಜನತೆ ಎಲ್ರಿಗೂ ಹಂಚ್ಕೊಂಡು ಎಲ್ಲರೂ ಒಂದು 5-5 ಜನದ ಊಟ ಅಂದ್ರೆ ತಟ್ಟೆ ತುಂಬ ಆಗೋಗುತ್ತೆ ಅಲ್ವಾ. ಆ ಥರ ಎಲ್ಲರೂ ಶೇರ್ ಮಾಡ್ಕೊಂಡು ತಿನ್ಕೊಂಡು ಖುಷಿಯಿಂದ ಬರೋಣ. ಯಾವುದೂ ತಾರತಮ್ಯ ಬೇಡ ಅಂತ ಹೇಳಿ ಅಷ್ಟೇ. ಅದಕ್ಕೋಸ್ಕರ ಯಾರು ಬರ್ತೀರಾ ನೋಡಿ, ಇನ್ನೊಂದ್ಸರಿ ಕೈ ಮುಗಿದು ಕೇಳ್ಕೊಳ್ತೀನಿ. ಬೆಂಗಳೂರಲ್ಲಿ ಇರೋರು ಮಾತ್ರ ಬನ್ನಿ ಅಂತ ಕೇಳ್ಕೊಳ್ತೀನಿ. ತೊಂದರೆ ಮಾಡ್ಕೊಂಡು ಬರೋದು ಬೇಡ ಅಂತ ಹೇಳಿ ಅಷ್ಟೇ ನಾನು ಹೇಳ್ತಾ ಇರೋದು. ಮೇ 1ನೇ ತಾರೀಕು ಕಾರ್ಮಿಕರ ದಿನಾಚರಣೆ. ಅವತ್ತು ನಮಗೂ ರಜಾ, ಯೂಟ್ಯೂಬ್ಗೆ ರಜಾ ಕೊಟ್ಬಿಟ್ಟು ನಾವಲ್ಲೆಲ್ಲರೂ ಅಲ್ಲಿ ಮೀಟಪ್ ಮಾಡ್ಕೊಳ್ಳೋಣ, ವೀಡಿಯೋ ಮಾಡ್ಕೊಳ್ಳೋಣ, ಅಪ್ಲೋಡ್ ಮಾಡ್ಕೊಳ್ಳೋಣ, ಖುಷಿಯಾಗಿರೋಣ ಅನ್ನೋದು ನನ್ನ ಅನಿಸಿಕೆ. ಅದೆಷ್ಟು ಖುಷಿಯಾಗಿರ್ತೀವಿ, ಎಷ್ಟು ಜನ ಬರ್ತಾರೆ ಅಂತ ನನಗೆ ಗೊತ್ತಿಲ್ಲ. ಎಷ್ಟು ಜನ ಬರ್ತೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಈ ವಿಡಿಯೋ ನೋಡೋರು ದಯವಿಟ್ಟು ಕಮೆಂಟ್ ಮಾಡಿ ನನಗೆ. ನಾನು ಬರ್ತೀನಿ, ನಾವು ಬರ್ತೀವಿ ಅಂತ ಕಮೆಂಟ್ ಮಾಡಿ. ನನಗೊಂದು ಲೆಕ್ಕ ಸಿಗುತ್ತೆ. ಏನಕ್ಕೆ ಅಂತ ಅಂದರೆ ನಾವು ಅಲ್ಲಿ ಜಾಗ ನೋಡಬೇಕಲ್ವಾ, ನಾವು ಕೂತ್ಕೊಳ್ಳೋಕ್ಕೆ. ಅಲ್ಲಿ ಅವತ್ತು ಗುರುವಾರ ಕಾರ್ಮಿಕರ ದಿನಾಚರಣೆ ಇರುತ್ತೆ, ರಜಾ ಇರುತ್ತೆ. ಹಾಗಾಗಿ ಸುಮ್ಮನೆ ಒಂದು ಲೆಕ್ಕ ಸಿಗಲಿ ನನಗೆ ಅಂತ ಹೇಳಿ ಅಷ್ಟೇ. ದಯವಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ, ಆಯಿತಾ? ಮತ್ತು ಏನಾದ್ರು ಚೇಂಜಸ್ ಇದ್ದರೆ ಹೇಳಿ. ನಾನು ನೆಕ್ಸ್ಟು ನನಗೆ ಈ ಥರ ಅನಿಸಿರೋದು, ನಿಮ್ಗೆ ಯಾರಿಗಾದ್ರೂ ನನಗಿಂತ ಐಡಿಯಾ ಇರೋರು ತುಂಬ ಜನ ಇರ್ತಾರೆ. ಯಾರಿಗಾದ್ರೂ ಏನಾದರೂ ಅನಿಸಿದ್ರೆ ಖಂಡಿತ ನನಗೆ ಕಮೆಂಟಲ್ಲಿ ಹೇಳಿ, ಈ ಥರ ಮಾಡಿದ್ರೆ ಹೇಗೆ ಅಂತ ಹೇಳಿ. ನಾನು ಯೋಚನೆ ಮಾಡಿ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಸರಿ ಅನಿಸಿದ್ರೆ ಖಂಡಿತ ನನಗೆ ಕಮೆಂಟಲ್ಲಿ ಹೇಳ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.